ಹಪ್ಪ ನಮ್ಮನೆ ಇವತ್ತು ತಣ್ಣಗೈತಿ. ಎಷ್ಟು ತಣ್ಣಗೈತೆ ಅಂದರೆ ಅಷ್ಟು ತಣ್ಣಗೈತೆ ನಮ್ಮ ಮನೆಗೆ ಇವತ್ತು. ಏನೋ ಒಂಥರ ನಾವು ನೆಮ್ಮದಿಯಾಗ ಇದ್ದೀವಿ. ಅಮ್ಮ ನಾವಿಬ್ಬರು ಹಿಂಗೆ ನೆಮ್ಮದಿಯಾಗಿರೋ ಸುಮ್ಮನಿರು. ಅವ್ರನ್ನ ಈ ಮನೆಗೆ ಬಿಡಿಸ್ಕೋಬೇಡ. ಅವರಿದ್ದರೆ ಮನೆಗೆ ಕಿರಿಕಿರಿ ಕಿರಿಕಿರಿ ಕಿರಿಕಿರಿ, ಯಾವಾಗಲೂ ನೆಮ್ಮದಿ ಇರಲ್ಲ, ಯಾವಾಗಲೂ ಒಟ್ಟು ಗುಡ್ತಿರ್ತಾರೆ. ನಮ್ಮ ಸುಗುಣ ಕಣ ಕಪ್ಪೆ ಒಟ್ಟು ಗುಡ್ತಂಗೆ ಆಗುತ್ತೆ. ಒಟ್ಟ 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 ಅಂತಿರ್ತಾಳೆ. ಇವತ್ತು ನಮ್ಮ ಮನೆ ಹೇಳ್ಬೇಕಂದ್ರೆ ತಣ್ಣಗೆ ವಿಶಾಲವಾಗೈತೆ. ಅಲ್ಲ ದಾಸೆ ಒಯ್ದಿದ್ದೆ ಬೇಟ್ರಟ್ ಪಲ್ಯ ಮಾಡಿ ನಿಮ್ಮ ಅಕ್ಕ ಹಿಂಗೆ ಕರ್ದು ಬಂದಿದ್ರೆ ತಿಂಬಾಳೇನಪ್ಪ. ಸುಗುಣ ಕರ್ದು ಬತ್ತಿಯ ಪಾಪ ಅಲ್ಲಿ ವಿಜಯರ್ ಮನೆಯಾಗ ಇದಾರಂತೆ ಪಾಪ. ಉಂಡ್ಲ ಹೆಂಗೆ ಬಸ್ರೆ ಹೆಂಗೆ ಸಾವಂದೆ ನಮಗೆ ಲೆಕ್ಕ ಇಲ್ಲ. ಅವ್ನು ಉಂಡಾನ ಉಂಡ್ಲಿ ಉಪವಾಸನೆ ಒಂದು 3 ದಿನ ಉಪವಾಸ ಇದ್ರೆ ಅವ್ನಿಗೆ ಏನು ದೊಡ್ಡ ಕಾಯಿಲೆ ಆಗಲ್ಲ. ಅವ್ರ ಪಾಪ ಬಸ್ರೆ ಹೆಂಗ್ಸು ಹೋಗಿ ಕರ್ದು ಬತ್ತಿಯನಪ್ಪ. ಸುಮ್ಮನಿರ ಮಾತಾ. ಉಂಡಿರ್ತಾರೆ ಅವರೇನು. ನಮ್ಮ ಅಕ್ಕ ಇದ್ದಿದ್ದು ಯಾತನಾಗ್ಲಿ ತಿಂತಾ ಇರ್ತಾಳೆ ಅವಳೇನು. ಸುಮ್ಮನಿರು. ಬರಲೇಳ ಅವಳಾಗಿ ಯಾಳು ಬಂದರೆ ಕೊಡು. ಅಲ್ಲ ನಮ್ಮ ಅಕ್ಕಗೆ ಕೊಡೋದಕ್ಕೆ ನಾನು ಬೇಡ ಅಂಬಲ್ಲ. ಆದರೆ ಆ ಮಾಮನಿಗೆ ನಾನು ಕೊಟ್ಟರೆ ನಾನು ಮಾತ್ರ ಸುಮ್ಮನಿರಲ್ಲ. ನಮ್ಮ ಮಾಮಗಿರೋ ಜಂಬ ದೌಲತ್ತು ಯಾರಿಗೂ ಇಲ್ಲ. ನಾನು ನೋಡಿದ್ದೀನಿ ಆಲೇನೆ ನಾನು ಮಲೆ ಮುಂದ್ಕೋದೆ ತಿಂಬಾನ ಅಂತ ಹೇಳಿ ನನಗೆ ಯಾಕೆ ತಿಂಬಕ್ಕೆ ಸರ್ ಬರಲಿಲ್ಲ. ಪಾಪ ನಮ್ಮ ಹುಡುಗಿ ಉಂಡ್ಲೋ ಇಲ್ವೋ ಬಸ್ರೆ ಹೆಂಗ್ಸು ಉಂಡ್ಲೋ ಇಲ್ವೋ ಅಮ್ಮಂಗಾತು. ತಡಿ ನೀಲಮ್ಮ ತಳಿ ಹೇಳಿ ಕಳಿಸ್ತೀನಿ. ನೀಲಮ್ಮ ಬಾರೆ ಇಲ್ಲಿ. ಏನು ಮಂಜಕ್ಕಯ್ಯ ನಮ್ಮ ಸುಗುಣ ಅಲ್ಲಿ ಬಿಜಿರ್ ಮಂತಾಗಿರ್ಬೇಕಣೆ. ಹೋಗಿ ಕರಿಯೋಗೆ ದಾಸೆ ಒಯ್ದಿನ ಬಿಟ್ರೆ ಪಲ್ಯ ಮಾಡಿ ಬಾರಮ್ಮ ತಿನ್ಬರುವಂತೆ ನಿಮ್ಮಮ್ಮ ಕರಿತೈತೆ ಅಂತ ಕರಿಯೋಗೆ ನೀಲಮ್ಮ. ಅದಕ್ಕೆ ಪಾಪ ಬಸ್ರೆ ಹೆಂಗ್ಸು ಉಂಡ್ಲೋ ಹೆಂಗ ಅಂತ ಅದಕ್ಕೆ ಬತ್ತಾಳಂತ ನೋಡ್ಲಿರ್ ಬರಲೇ ಇಲ್ಲ. ಅಲ್ಲೇ ಸೇರ್ಕೊಂಡವಳಿ ಮನ್ಯಾಳ ವಿಜಿತಾಗೆ. ಅಲ್ಲೋಡಿ ಬೇರೆ ಒಳ್ಳೆಯಳಲ್ಲ. ಏಮ್ಮ ನೀನು ಒಳ್ಳೇದು ಕೆಟ್ಟದ್ದು ಯಾತು ಹೇಳಕ್ಕೆ ಹೋಗ್ಬೇಡ. ನೀವು ಏನು ಹೇಳಿರು ಅವ್ರು ನಂಬೋದಿಲ್ಲ, ಸರಿನಾ? ನೀನು ಒಳ್ಳೆಯವರಲ್ಲ ಹಂಗೆ ಹಿಂಗೆ ಅಂತ ಒಳ್ಳೇದು ಕೆಟ್ಟದ್ದೇನು ಹೇಳಕ್ಕೆ ಹೋಗ್ಬೇಡ. ಅವ್ರ ತಗೆ ಆ ಗಂಡ ಹೆಂಡ್ತಿ ಅವ್ರು ಏನು ಹೇಳಿದ್ರು ನಂಬಲ್ಲ, ಸರಿನೇ? ಅವ್ರಿಗೆ ಯಾತು ಹೇಳಕ್ಕೆ ಹೋಗ್ಬೇಡ. ನೀನು ಸುಮ್ಮನಿರು. ಹೂಡಕ್ಕ ಬಂದರೆ ಏನಾನ ಅಡುಗೆ ಗಿಡಿಗೆ ಎಲ್ಲ ಮಾಡಿಕ್ಕು. ಅವಳು ನೋಡ್ಕ್ಯಮ್ಮ ಕರ್ತವ್ಯ ಐತೆ ನೋಡ್ಕ್ಯ. ಅದು ಇದು ಏನು ಹೇಳಕ್ಕೆ ಹೋಗ್ಬೇಡ. ಅವಳು ನಂಬಲ್ಲ. ಮಾಮನ ಏನೇ ಅಂದ್ರೂ ಬಿಟ್ಕೊಡಲ್ಲ. ಅಲ್ಲ ಬೀಸಾಕೊಂಡಿಲ್ಲಿರಮ್ಮ ಮಾಮ ಬುದ್ಧಿ ಕಲ್ಕಮ್ಮವ್ರಿಗೂ ಅಂತ ಹೇಳಿದ್ರೆ ಅವಳು ಕೇಳ್ದಂಗೆ ಅದೇ ಹೋಗಿದ್ದಾಳಲ್ಲ. ಅವಳಿಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ನಾನು ಹೇಳಿದೆ ಆ ಮಾಮ ಬುದ್ಧಿ ಕಲ್ಕೋಬೇಕು ಕಡೆ. ಆ ಮಾಮಗಿನ್ನೂ ಗೊತ್ತಾಗಲ್ಲ. ಹೆಂಗೆ ಬೇಕಂಗೆ ನಂದೇ ನಡಿಬೇಕು ಅನ್ನೋ ಥರ ಇದು ಮಾಡುತ್ತೆ. ನೀನು ಮಾಮ ಹೇಳ್ದಂಗೆ ಕೇಳಬೇಡ. ಆ ಮಾಮ ಹೇಳಿದ್ಕೆಲ್ಲ ತಲೆ ಅಲ್ಲಾಡಿಸ್ಬೇಡ ಅಂತ ಹೇಳ್ತೀನಿ. ಕೇಳಲ್ಲ. ಅವಳಿಗೂ ಏನು ಹೇಳಕ್ಕೆ ಹೋಗ್ಬೇಡಮ್ಮ. ನಮ್ಮ ಮಾತು ಕೇಳಲ್ಲ ಅವಳು. ನಮ್ಮ ಸುಗುಣಕ್ಕನೂ ಕೇಳಲ್ಲ, ಸರಿನಾ? ನಾನು ಹೇಳ್ದಂಗೆ ಕೇಳಿ. ನನಗೆ ಗೊತ್ತಾಗುತ್ತೆ ಯಾರ್ಯಾರ ಬುದ್ಧಿ ಏನು ಅಂತ. ನನಗೆ ಇವಾಗ ಚೆನ್ನಾಗಿ ಅರ್ಥ ಆಗ್ತೈತೆ. ನಮ್ಮ ಅತ್ತೆ ಮಾವ ಅವ್ರನ್ನೆಲ್ಲ ಯಾಕೆ ದೂರ ಇಟ್ಟೇವ್ರ ಅಂತ ನನಗೆ ಗೊತ್ತಾಗ್ತೈತೆ. ಸರಿಯಪ್ಪ ಆಯ್ತು ಹೇಳು. ತಡಿ ಕರ್ದು ಬರ್ತೀನಿ. ನಮ್ಮ ಮಾಮನೇ ಕರಿಬೇಡ, ನಮ್ಮ ಅಕ್ಕ ಇನ್ನೊಬ್ಳನ್ನ ಕರಿ ಸಾಕು. ಅವನು ಅಂತಾನೆ ಸುಮ್ಮನಿರಲ್ಲಿ ಹೇಳತ್ತ. ಜಂಬದ್ ಮಾತಾಡಿ ಜಂಬದ್ ಇದು ಮಾಡಿ ಇಲ್ಲೊತ್ತೊಂದು ಕಂಪನಿ. ನಿಮ್ಮ ಮಗಳು ನೋಡಿಗೆ ಎಲ್ಲ ಇದ್ದಾಳೆ ಮಂಜಕ್ಕ. ಆಗ ಅವಳು ವಿಜಿ ಕರ್ಕೊಂಡು ಹೋಗ್ಯಾಳಮ್ಮ. ಅವ್ರ ಮನೆ ಮಗಳ ಒಂದು ಮನೆ ಐತಲ್ಲ ಅಲ್ಲಿ ಬರ್ರಿ ಅಂತ ಕರ್ಕೊಂಡು ಹೋಗ್ಯಾವಳಂತೆ. ನೋಡಮ್ಮ ಅವಳಿದ್ದು ಗಂಡನ ಬಿಟ್ಟು ಬಂದವಳಿ. ಅವಳೆ ಬದುಕಿಲ್ಲ ಬಾಳಿಲ್ದಾಳ ಅವಳಿಗೆ. ಇವರು ಅವ್ರಿಗೂ ಸರಿಯಾಗುತ್ತೆ. ಅಲ್ಲ ಅವಳು ನನ್ನ ಮೇಕಪ್ ಮಾಡ್ಕೋಬೇಕು, ನಾನು ರೀಲ್ಸ್ ಮಾಡಬೇಕು ಅಂತ ಹೇಳಿ ಗಂಡಂಗೆ ಡೈವರ್ಸ್ ಕೊಟ್ಟು ಬಂದವಳಲ್ಲ. ಅವಳೆಂತ ಓಟು ಬಿಟ್ಟಾಳ ಅಂತೇಳಿ ಜೊತೆಗೆ ಹೋಗಿ ಇರೋರು ಇವ್ರು ಅದಕ್ಕಿನ್ನ ಓಟು ಬಿಟ್ಟಾರು. ಸುಮ್ಮನಿರಮ್ಮ. ಏನಾನ ಮಾಡ್ಕೊಂಡು ನೀನು ತಲೆ ಕೆಡಿಸ್ಕೊಬೇಡ ಅಷ್ಟೇ. ನೀನು ಸುಮ್ಮನಿರು. ಸರಿನಾ? ನಾನು ಚೆನ್ನಾಗಿ ಓದ್ತೀನಿ, ಒಂದಲ್ಲ ಒಂದು ಲೆವೆಲಿಗೆ ಓದ್ತೀನಿ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ. ನೀನು ಯಾರು ನೋಡ್ಕೊಂಬಂದು ಬೇಡ, ಸರಿನಾ? ನಾನೈತೀನಿ. ನೀನು ಧೈರ್ಯವಾಗಿರು. ನೀನೇನು ಧೈರ್ಯ ಕೆಡ್ಕೋಬೇಡ. ನಿಮ್ಮ ಪ್ರವಿ ಮೊದ್ಲು ನಂಗಲ್ಲ, ಇವಾಗ ಒಂಥರ ಚೆನ್ನಾಗಿ ಬುದ್ಧಿ ಬಂದೈತೆ ಅಲ್ಲೇನೆ ಮಂಜಕ್ಕ. ಚೆನ್ನಾಗಿ ಬುದ್ಧಿ ಬಂದೈತೆ ನಮ್ಮ ಹುಡುಗಿಗೆ. ಇವಾಗ ಯಾರ ತಾಗ ಹೆಂಗಿರಬೇಕು, ಎಲ್ಲಿ ಹೆಂಗೆ ನಡ್ಕೋಬೇಕು, ಯಾರ ಬುದ್ಧಿ ಹೆಂಗೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂತಾನೆ ನಮ್ಮ ಹುಡುಗಿಗೆ. ಇವಾಗ ಚೆನ್ನಾಗೈತೆ ಬುದ್ಧಿ, ಎಲ್ಲ ಅರ್ಥ ಆಗುತ್ತೆ ಇವಾಗ. ಅವನೊಂದು 2 ದಿನ ಚೆನ್ನಾಗಿ ಓದ್ತಾನೆ ಕಣೆ ರುಕ್ಕಕ್ಕ. ಚೆನ್ನಾಗಿ ಓದ್ತಾನೆ. ಓದೋದೇನೋ ಸೂಪರಾಗಿ ಓದ್ತಾನೆ. ಓದಿ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋದ್ರೆ ಸಾಕು. ಅಲ್ಲ ನೋಡಿ ಅವ್ರ ಮನೆಗೆ ಹೋಗಿ ಸೇರ್ಕೊಂಡಿರೋದ. ನಮ್ಮ ಸುಗುಣಿಗೆ ಯಾಕೆ ಬುದ್ಧಿ ಇಲ್ವೇ? ಅಯ್ಯೋ ಮಂಜಕ್ಕಯ್ಯ ಓ ಕರದ್ನಮ್ಮ. ಅದಕ್ಕೆ ಅವಳು ಇಲ್ಲ ಅಲ್ಲೇ ತಿಂತಾ ಇದ್ದೀವಿ ಆತ ವಿಜಿ ಪಲಾವ್ ಮಾಡಿದ್ಲಂತೆ ಅಲ್ಲೇ ತಿಂತಾ ಇದ್ದೀವಿ ಅಂತ ತಿಂತಾ ಇದ್ರು. ಅವಳು ಒಳ್ಳೆಯಳಲ್ಲ ಕಣಿ. ಅಲ್ಲಿಗೆ ಯಾಕೆ ಕಳಿಸ್ದೆ? ನಿನ್ನ ಮಗಳು ಬಾಳೆನೆ ಹಾಳು ಮಾಡಿದ್ಲೆ ಕಣಿ ಅವಳು ಅಂತ. ಅವಳು ಒಳ್ಳೆಯಳಲ್ಲ ಲೌಡಿ. ಇವಾಗ ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಹೇಳಿರಿ. ಒಳ್ಳೇದು ಹೇಳಿರು ಕೆಟ್ಟದಮ್ಮಂಗೆ ಕಾಣುತ್ತೆ. ಅದಕ್ಕೆ ನಾವು ಯಾತು ಹೇಳಕ್ಕೆ ಹೋಗಲ್ಲ. ಹೆಂಗನ ಮಾಡ್ಕೊಂಬ್ಲಿ ಹೇಳ್ಬಿಡು. ಅವಳು ಒಳ್ಳೆಯಳಲ್ಲ ಅವಳು ವಿಜಿ. ಅಯ್ಯೋ ನಾವು ಆಲೆ ನೋಡಿಲ್ವಿ ಅವಳನ್ನ. ಇವಾಗಲೇ ಗಂಡಂತಾಗೆ ಜಗಳ ಮಾಡ್ಕೊಂಡು ಅದೇ ಬಂದವಳೆ. ಬರೀ ಮೊಬೈಲಾಗ ಹೊಲ್ಕಿಸ್ಕೊಂಡು ಫೋಟೋ ತಕ್ಕೊಂಬೋದು, ಹೊಲ್ಕಿಸ್ಕೊಂಡು ಡ್ಯಾನ್ಸ್ ಮಾಡೋದು ಬರೀ ಇದೆ ಅವಳು. ನೋಡಿಲ್ವಿ ನಾವು. ಅಯ್ಯೋ ಪಲಾವ್ ಮಾಡಿದ್ಲಂತೆ. ಪಲಾವ್ ಮಾಡಿಬಿಟ್ಟು ಎಲ್ಲ ಮೊಸರು ಬಜ್ಜಿ ಪಲಾವ್ ಎಲ್ಲ ಮಾಡಿ ತಿಂತಾಯಿದ್ರು ಮೂವರು ಕೂತ್ಕೊಂಡು. ನಿಮ್ಮಮ್ಮ ಏನು ಚೆನ್ನಾಗಿ ಮಾಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದ ಅವ್ನು ನಿನ್ನೊಳಿಯ. ಎಣ್ಣೆ ಹಾಕಲ್ಲ, ತರಕಾರಿ ಹಾಕಲ್ಲ ಅಂತ ಎಲ್ಲ ಒಂದೇ ಥರ ಇರೋಕ್ಕಾಗುತ್ತೆ. ಅವಳಂತೂ ಯಾವುದೋ ಬಿಟ್ಟಿದ್ದು ದುಡ್ಡು ಸಿಕ್ಕಿರುತ್ತೆ ಮಾಡ್ತಾಳೆ. ಅಲ್ಲ ಬರೀ ಅವಳದಂತೂ ಬರೀ ಫೋಟೋ ತಗೊಂಬೋದು, ಹೊಲ್ಕಿಸ್ಕೊಂಡು ಬರೀ ಇದೇನಿ. ಹೇಳು ಎಂತವಳಿಗೆ ಎಂತ ಅದಪ್ಪ. ಹೋಗು. ನಮ್ಮ ಸುಗುಣ ಯಾಕೆ ಅಲ್ಲಿಗೆ ಹೋದ್ಲು ಅವಳ ಮನೆಗೆ ಅಂಬದೇ ಗೊತ್ತಾಗ್ತಿಲ್ಲ. ಏನಾನ ಹೇಳಿರ ಅರ್ಥ ಆಗಲ್ಲ ಬಿಡು. ಯಾತು ಹೇಳಕ್ಕೆ ಹೋಗ್ಬೇಡ.
ಹೇಳಿದ್ರೆ ಅರ್ಥ ಆಗಲ್ಲ ಕಣೆ, ಹೆಂಗನ ಮಾಡ್ಕೊಂಬ್ಲಿ ಬಿಡು. ನಾನು ನಮ್ಮ ಅಮ್ಮಗೆ ಹೇಳಕ್ಕೆ ಬರ್ತೀನಿ, ಹಿಂಗೆ ಹಿಂಗೆ ನಮ್ಮ ಅಮ್ಮ ಸರಿಯಾಗಿ ಹೇಳ್ತೀನಿ ಬಂದು ಅಂತಿದ್ಲು. ಯಾಕೆ ಹೇಳ್ತಾಳ ಏನು, ಬರ್ಲಿ ಬಿಡಿ. ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಏನು ನಮ್ಮ ಹುಡುಗಿ ಅವಳೇನಮ್ಮ, ನೀನು ಏನು ತಲೆ ಕೆಡಿಸ್ಬೇಡ, ನನ್ನ ದುಡ್ದಾಕ್ತೀನಿ, ನಾನು ಚೆನ್ನಾಗಿ ಸಾಕ್ತೀನಿ, ನಾನು ಒಂದಲ್ಲ ಒಂದಿನ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ನಮ್ಮ ಹುಡುಗ. ಒಳ್ಳೆ ಅವ್ರು ಬೇರೆನೇ ಓದೋಕ್ಕೆ ಅದೇನೆ ನಮ್ಮ ಸುಗಣ್ಣರು ಅವರು ಅಣ್ಣರು ಒಳ್ಳೆಯವ್ರು ಕಣೆ. ನನಗೆ ಗೊತ್ತಿರಲಿಲ್ಲ ನಮ್ಮ ಹುಡುಗಿಗೆ ಎಕ್ಸರ್ಸೈಸ್ ಕೊಡಿಸೋದು ಪಾಪ ಓದೋಕ್ಕೆ ಫೀಸ್ ಕಟ್ಟಬೇಕಾಗಿತ್ತು ಮೊನ್ನೆ. ಅವನು ಇವಾಗ ಇದಕ್ಕೆ ಸೇರಿಸಿದ್ದೀನಿ, ಇದೆಂಥದ್ದು ಲ್ಯಾಬ್ ಟೆಕ್ನಿಷಿಯನ್ ಮಾಡೋಕ್ಕೆ ಸೇರಿಸಿದ್ದೀನಿ. ಅದಕ್ಕೆ ಫೀಸ್ ಕಟ್ಟೋಕ್ಕೆ ದುಡ್ಡು ಇರಲಿಲ್ಲ, ಅವರೇ ಕೊಟ್ಟರು ಕಣೆ. ಪಾಪ ಅವ್ರ ಅಂಗಡಿ ತಗೋಗಿದ್ದೆ 35,000 ದುಡ್ಡು. ಇವತ್ತು ಯಾರು ತಗೋ ಹೇಳ್ಕೊಂಡಿಲ್ಲ, ಅವರು ಹೇಳಿಲ್ಲ. 35,000 ದುಡ್ಡು ಕೊಟ್ಟವ್ರಿ. ಮತ್ತು ನೋಡಮ್ಮ ಅಂತರ್ತಾಗ ಹೆಂಗಿರ್ಬೋದಾಗಿತ್ತು, ಯಾಕೆ ಇವಳು ಹಿಂಗೆ ಮಾಡ್ಕೊಂಡು ಹಿಂಗೆ ಬಂದ್ಲು ಈ ಸುಗುಣ. ಅಲ್ಲ ಇವನಂತೂ ಗೊತ್ತಿಲ್ಲ ಅಂದಮೇಲೆ ಇವಳನ್ನ ಅವ್ರನ್ನ ಒಳ್ಳೆಯವ್ರನ್ನ ಮಾಡ್ಕೊಂಡು ಇರಬೇಕು. ಗಂಡ ಅಂತೂ ಒಳ್ಳೆಯನಲ್ಲ ಅಂದಮೇಲೆ ಅಂತಾರೆ ನನ್ನ ಒಳ್ಳೆ ಮನೆಗಳನ್ನ ಒಳ್ಳೆಯನ್ ಮಾಡ್ಕೊಂಡು ಇರೋದು ಕಲಿಬೇಕು ಬುದ್ಧಿವಂತಿಕೆಯಿಂದನೇ ಈ ಕಾಲದಾಗೆ. ಇವಾಗ ಅವನು ಹಂಗೆ ಮಾಡ್ತಾನಂದ್ರೆ ಇವಳು ಹಂಗೆ ಮಾಡಿರೋದಕ್ಕೆ ಅರ್ಥ ಇರಲ್ಲ. ಅಯ್ಯೋ ನಾನು ಏನು ಅಂದ್ಕೊಂಡಿದ್ದೆ ಅಲ್ಲಿದ್ದಾಗ, ಇವ್ರೇನು ಒಳ್ಳೆಯವರಲ್ಲ ಅಂತ ನಾನು ನಮ್ಮ ಸುಗುಣಿಗೆ ಹೇಳ್ಕೊಡ್ತಿದ್ದೆ, ಬೇರೆ ಮನೆ ಮಾಡಿ ಹಂಗೆ ಹಿಂಗೆ ಅಂತ ಹೇಳಿ. ನಿಜವಾಗ್ಲೂ ಅವ್ರು ಒಳ್ಳೆಯವ್ರು ಕಣಮ್ಮ. ಇವತ್ತು ನಮ್ಮ ಪ್ರವಿ ಚೆನ್ನಾಗಿ ಓದ್ತಾನೆ ಅಂತ ಹೇಳಿ ಓದ್ಸಕ್ಕ ಅಂತ ಹೇಳಿ ನಮ್ಮ ಪ್ರವಿ ಮಾಮ ಅಂತ ಚೆನ್ನಾಗಿ ಹೋಗ್ತಾನಲ್ಲ ಅಂಗಡಿ ತಕ್ಕೆ, ಅದಕ್ಕೆ ಓದಪ್ಪ ಅಂತ ಹೇಳಿ ಚೆನ್ನಾಗಿ ಓದ್ತಾನೆ ಓದು ಅಂತ ಹೇಳಿ ಬೆಂಗಳೂರಿಗೆ ಕರ್ಕೊಂಡೋಗಿ ಇಲ್ಲಿ ನಮ್ಮ ಗಾಲೆನೇ ಇಲ್ಲಿ ಸೀಟ್ ಸಿಕ್ಕಿರಲಿಲ್ಲ. ಇದು ಲ್ಯಾಬ್ ಟೆಕ್ನಿಷಿಯನ್ ಮಾಡೋಕ್ಕೆ ಕಾಲೇಜ್ ಇಲ್ಲೇ ಐತಲ್ಲೇ ನಮ್ಮ ಟೌನ್ನಾಗ ಒಂದು, ಅಲ್ಲಿ ಸೀಟ್ ಸಿಕ್ಕಿರಲಿಲ್ಲ, ದೂರ ಅಲ್ಲೆಲ್ಲ ಸಿಕ್ಕಿತ್ತು. ನಾನು ಅದಕ್ಕೇ ಒಬ್ಬನೇ ಮಗ ದೂರ ಕಳ್ಸೋಕ್ಕಾಗಲ್ಲ ಅಂತಂದು ನಾನು ಇವ್ರಿಗೆ ಹೇಳಿಲ್ಲ ಅದನ್ನ ವಿಷಯನೂ. ಆ ವಿಷಯ ಮುಚ್ಚಿಟ್ಟಿದ್ದೀನಿ ಕಡೆ ನಾನು. ನಮ್ಮನ್ನ ಏನು ನಮ್ಮನೆ ತಕ್ಕ ಹೋಗ್ಬೇಕೆ, ಅವ್ರ ಅಣ್ಣಗೂ ಇವನಿಗೂ ಆಗಲ್ಲ, ಅವ್ನು ಕೊಡಿಸ್ಬೇಕು. ಹಂಗೆ ಇವನಾಗಿದ್ರಿ ಅಂತ ಕೊಡಿಸ್ಬೇಕಾಗಿತ್ತು. ನಾನು ಅವತ್ತು ಸುಗುಣ ನಿನ್ನ ತಮ್ಮಗೆ 30-35 ಸಾವಿರ ಕಟ್ಟಕ್ಕೆ ಹೇಳ್ಯಾರ ಕಣೆ ಅಂತ ಅಂದೆ. ಅದಕ್ಕೆ ಏನು ಬೇಡ, 30-35 ಸಾವಿರ ಕೊಟ್ಟೋದಾದರೆ ಏನು ಬೇಡ, ನೀನು ಸುಮ್ಮನೆ ಗೌರ್ಮೆಂಟ್ ಕಾಲೇಜ್ಗೆ ಕಳಿಸು, ಸುಮ್ಮನೆ ಹೋಗಿ ಬರ್ತಾನೆ ಅಂತ ಅಂದ್ಲು. ಕೊಡಲಿಲ್ಲ. ಆಯಪ್ಪ ಕರ್ಕೊಂಡೋಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಆತ ಇಂಟ್ರ್ವ್ಯೂ ಇತ್ತಂತೆ. ಇಂಟ್ರ್ವ್ಯೂ ಇತ್ತು, ದೂರ ಸಿಕ್ಕಿತ್ತಂತ ಸೀಟು. ತಿರುಗಿ ಯಾರಿಗಾನ ಹಿಂಗೆ ಸ್ವಲ್ಪ ದುಡ್ಡು ಕೊಡ್ತೀವಿ ಹಿಂಗೆ ಹಾಕಿಸ್ಕೊಡ್ರಿ ಅನ್ನಿದ್ಕೆ ಅಲ್ಲೆಲ್ಲ ಒಂದು 5,000 ದುಡ್ಡು ಕೊಟ್ಟು ಎಲ್ಲ ಒಂದು 30-35 ಸಾವಿರ ಖರ್ಚಾಯ್ತು. ಪಾಪ ಅವ್ರು ಇವಾಗ ಇಲ್ಲೇ ನಮಗೆ ನಮ್ಮ ಹುಡುಗಗೆ ಕಾಲೇಜ್ ಸೀಟ್ ಸಿಗಂಗೆ ಮಾಡಿ ಇಲ್ಲೇ ಕಾಲೇಜಿಗೆ ಸೇರ್ಸೇವ್ರಿ. ನೋಡಮ್ಮ ಅವರಿಬ್ರು ಅವ್ರು ಒಳ್ಳೆಯವ್ರು ಕಣೆ. ಅವರು ಓದೋರಿಗೆ ನೋಡಿ ಸಹಾಯ ಮಾಡ್ತಾರೆ, ಓದಲಿ ಚೆನ್ನಾಗಿರಲಿ ಅಂತಾರೆ. ಅವರು ಯಾರ ತಗೋ ಹೇಳ್ಕೊಂಡಿಲ್ಲ, ನಾನು ಇನ್ನೂವರೆಗೂ ಹೇಳಿಲ್ಲ ಇವ್ರ ತಾಗೆ. ನೋಡಮ್ಮ ಅವರೇ ಎಷ್ಟು ಒಳ್ಳೆಯವ್ರು ಅಂತ ಅರ್ಥಾಗಿರ್ದಲ್ಲೇ ಹಿಂಗೆ ಯಾಕೆ ಬಂದಾರೆ ನೋಡು. ಇನ್ನೊಬ್ರು ಯಾರನ್ನಾಗಿದ್ದರೆ ಅಯ್ಯೋ ಅವ್ರು ಮಾತಾಡ್ಸಲ್ಲ, ಅವ್ರ ಅಕ್ಕ ಹಿಂಗೆ ಮಾಡ್ತಾಳೆ ನೋಡಪ್ಪ, ನಾವ್ಯಾಕೆ ಅವನಿಗೆ ಹಿಂಗೆ ಮಾಡಬೇಕು ಅಂತ ಇನ್ನೊಬ್ರು ಆಗಿದ್ರೆ ಕೆಣಕಿ ತಪತಿ ಮಾಡೋರು. ಇವ್ರ ಅಣ್ಣ ಏನೋ ಬಿಡು ನನ್ನ ತಮ್ಮನೆ ಅವನೇ ಮಾತಾಡ್ಸಲ್ಲ, ಅವ್ರಿಗೆ ಯಾಕೆ ಇದು ಮಾಡಬೇಕು ಅಂಬಾರು. ಹೆಂಗೆ ಪ್ರವೇಶನಕ್ಕೆ ಓದ್ತಾನೆ ಓದಲಿ ಅಂತ ಹೇಳಿ ನೋಡು ಹೆಂಗೆ ಲ್ಯಾಬ್ ಟೆಕ್ನಿಷಿಯನ್ಗೆ ಸೇರಿಸೇವ್ರಿ. ಒಳ್ಳೆ ಇದೆ ಆಯ್ತದ ಬಿಡು, ಆದರೆ ಚೆನ್ನಾಗಿ ಅತ್ಲಾಗ ಓದಿ ಚೆನ್ನಾಗಿ ಇದಾಗಲಿ. ನಾನು ಫಸ್ಟ್ ಪಿ ಸಿಗೂ ಸೆಕೆಂಡ್ ಪಿ ಸಿಗೂ ಕಳ್ಸೋಣ ಅಂತಿದ್ದೆ. ಅದಕ್ಕೆ ಸುಮ್ಮನೆ ಡಿಗ್ರಿ ಅದೆಲ್ಲ ಓದಿರೂ ಗೌರ್ಮೆಂಟ್ ಕೆಲಸ ಆಗೋದು ತುಂಬ ಕಷ್ಟ ಐತೆ, ಅದಕ್ಕೆ ಲ್ಯಾಬ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾರೋ ಹೇಳಿರಂತೆ, ಅಲ್ಲಿ ಅಕ್ಕಪಕ್ಕದಾಗ ಯಾರೋ ಅಂಗಡಿಯವ್ರು ಹೇಳಿರಂತೆ. ಅದಕ್ಕೆ ಅದಕ್ಕೆ ಹೋಗಪ್ಪ ಅಂತ ಹೇಳಿ ಪಾಪ ಹೆಂಗೆ ಒಳ್ಳೇದು ಮಾಡ್ಯಾರ ಇವತ್ತು. ಅದಕ್ಕೆ ನಮ್ಮ ಹುಡ್ಗನೂ ಅವ್ರು ಒಳ್ಳೇದು ಮಾಡ್ಯಾರ ಅಂತ ಹೇಳಿ ಅವನು ಸೈನ್ ಹಾಕ್ಸ್ಕೊಂಬಂದು ಕೊಟ್ಟವನಿ. ಪೋಸ್ಟಿಂದ ಅಮ್ಮ ದುಡ್ಡು ಕಟ್ಟಿತ್ತಂತೆ, ಇವ್ರು ಕಟ್ಟಿಲ್ಲ ಏನಿಲ್ಲ, ಇವ್ರು ಬರೀ ಇಂಥವು ಕಾಯಿಸಿ ಬಿದ್ದರೆ. ಅದಕ್ಕೆ ನಮ್ಮ ಹುಡುಗ ಅವ್ರು ನಮಗೆ ಒಳ್ಳೇದು ಮಾಡ್ಯಾರ, ನಾವು ಅವ್ರಿಗೆ ಒಳ್ಳೇದು ಮಾಡ್ಬೇಕು ಅಂತ ಮಾಡಿರೋದು ನಮ್ಮ ಪ್ರವಿ. ಎಲ್ಲರೂ ಅಯ್ಯೋ ಮಾವಿಗೆ ಹೆಂಗೆ ಮಾಡ್ಯಾವನಿ ಮಾವಿಗೆ ಹೆಂಗೆ ಮಾಡ್ಯಾನಿ ಅಂತ ಬೈಕೊಂತಾರೆ. ಅವರು ನಮ್ಮ ಹುಡುಗ ಸಹಾಯ ಮಾಡ್ಯಾರ ಅಂದಮೇಲೆ ಓದೋಕ್ಕೆ ಇವರು ಹೆಂಗಪ್ಪ ನೀನು ಎಕ್ಸೈಜ್ ಇದಾವೆ ಬುಕ್ಕ ಇದ್ದಾವೆ ಎಲ್ಲಿ ಸೇರಿದಪ್ಪ ಕಾಲೇಜಿಗೆ ಸೇರ್ಸಾನೇನಪ್ಪ ಒಂದು ಮಾತಿಲ್ಲ. ಅಕ್ಕ ಆಗಲಿ ಮಾಮ ಆಗಲಿ ಸ್ವಂತ ಮಾಮ ಆಗಲಿ ಅವ್ರು ಮತ್ತು ಅವ್ರ ಕಡೆಗಳವ್ರು ಅಂತಾರೆ, ಅವ್ರು ನಮಗೆ ಎಷ್ಟು ಇದು ಮಾಡ್ಯಾರ. ಅದಕ್ಕೆ ನಮ್ಮ ಹುಡುಗ ಹಿಂಗೆ ಮಾಡ್ಯಾವ. ನಮ್ಮ ಹುಡುಗ ನಾವ ಮೆಚ್ಚುದಿ ಹೇಳ್ಬೇಕು ಈ ವಿಷಯನ ಸುಗುಣಿಗೆ. ಬರಲಿ ಇವಾಗ ಹೇಳ್ತೀನಿ. ನೀನು ಸ್ವಂತ ಅಕ್ಕ ಯಾವ್ದಾಳು, ನೀನು ಮಾಡಿಲ್ಲ ನಿನ್ನ ತಮ್ಮನಿಗೆ, ಅವ್ರು ನಮಗೆ ಎಷ್ಟು ಸಹಾಯ ಮಾಡ್ಯಾರ ಅಂತ ನನಗೆ ಗೊತ್ತು ಅಂತ ಹೇಳ್ತೀನಿ. ಬರಲಿ ಹೇಳ್ತೀನಿ ಅಂತ ಮಾತಾಡೋಕೆ ಬರಲಿ ಹೇಳ್ತೀನಿ ಸುಮ್ಮನೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗುಗೆ ಕಾಲೇಜಿಗೆ ಸೇರ್ಸೋಕ್ಕೆ ಅವರಿಬ್ಬರು ಎಷ್ಟು ಹೆಲ್ಪ್ ಮಾಡಿದ್ದಾರೆ. ನಾನು ಫಸ್ಟ್ ಪಿ ಸಿ ಗೌರ್ಮೆಂಟ್ ಕಾಲೇಜ್ಗೆ ಕಳ್ಸೋಣ ಅಂತಿದ್ದೆ, ಫೀಸ್ ಅದು ಕಟ್ಟೋಕ್ಕಾಗಲ್ಲ ಅಂತ ಹೇಳಿ. ಲ್ಯಾಬು ಚೆನ್ನಾಗಿ ಮಾಡಿದ್ರೆ ಲ್ಯಾಬ್ದಾಗೆ ಚೆನ್ನಾಗಿ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳಿ ಅವ್ರ ಗಂಡ ಹೆಂಡತಿ ಇಬ್ಬರು ಹೇಳಿದ್ರು. ಅವರ ಪಾಪ ಬೆಂಗಳೂರಿಗೆ ಇಂಟ್ರ್ ಇತ್ತು, ಕರ್ಕೊಂಡೋಗಿ ಅದೆಲ್ಲ ಮಾಡಿಸಿ ಇವತ್ತು ಯಾರು ತಗೋ ಹೇಳಿಲ್ಲ ಪಾಪ ಅವರು. ನಾವು ಹೇಳಿಲ್ಲ, ಯಾರು ತಗೋ ನಾವು ಹೇಳ್ಕೊಂಡಿಲ್ಲ, ಬಿಡತ್ತೆ ಏನೋ ಸಹಾಯ ಮಾಡಿದ್ರು ಅಂತೇಳಿ ಅಂಗಡಿ ತಕ್ಕೋಗಿ ಅವರು ಎಲ್ಲನ ಪೀಚ್ ಕಟ್ಟಿ ಎಷ್ಟೊಂದು ದುಡ್ಡು ಇಲ್ಲೇ ನನ್ನ ಮಗ ಹತ್ರದಾಗಿರ್ಬೇಕು, ಇಲ್ಲ ನಮ್ಮ ಮಗ ಇಲ್ಲಿಂದಾನೆ ಓಡಾಡ್ಕೊಂಡು ಚೆನ್ನಾಗಿರು ಅಂತೇಳಿ ಎಲ್ಲ ಎಷ್ಟು ಸಹಾಯ ಮಾಡ್ಯಾರ. ಇವತ್ತು ನನ್ನ ಮಗನ ಪೀಚ್ ಕಟ್ಟಕ್ಕೂ ಹತ್ಕೊಂಡು ಇವ್ರು ಸ್ವಂತ ಅಕ್ಕಯ್ಯ ಮಾಮ ಆದರ್ಗೆ ಇವರಿಬ್ಬರಿಗೂ ಇಲ್ಲ, ಅವರಿಬ್ಬರೂ ಸಹಾಯ ಮಾಡಿದ್ದಾರೆ. ಅದಕ್ಕೆ ಮತ್ತೆ ನಮ್ಮ ಹುಡುಗನ ಸೈನ್ ಹಾಕ್ಸಿ ತಾಂಡೋಗಿ ಕೊಟ್ಟು ಬಂದಿರೋದು. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.